ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಗದಗ್ ರೈಲ್ವೆ ನಿಲ್ದಾಣದವರೆಗೆ ನನಗೆ 60 ರೂಪಾಯಿ ಟಿಕೆಟ್. ಡಿಸಬಿಲಿಟಿ ವಿಶೇಷ ಚೇತನರಿಗೆ 60 ರೂಪಾಯಿ. ನನಗೆ 10 ಗಂಟೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇಲ್ಲಿ ಹೊಸಪೇಟೆ. ನನಗೆ ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲನೂ ಲೈವಲ್ಲಿ ಬರ್ತೀನಿ. ನಾನು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ GPS ಇದು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಕೋಚಲ್ಲಿ ಎಷ್ಟು ಅದ್ಭುತವಾಗೈತೆ. ನಾನೊಬ್ಬನೇ ರಾತ್ರಿ ಯಶವಂತಪುರದಿಂದ ಒಬ್ಬನೇ ಬಂದಿದ್ದೆ ಇಲ್ಲಿಗೆ. ನಾನೊಬ್ಬನೇ ಬಂದಿದ್ದು ಇಲ್ಲಿಗೆ. ನಾನು ಯಾರೂ ಇಲ್ಲ ನನ್ನ ಕೋಚಲ್ಲಿ. ಇದು ವಿಶೇಷ ಚೇತನರ ಬೋಗಿ. ಈ ಬೋಗಿಯಲ್ಲಿ ಯಾರು ಕೂತ್ಕೊಳ್ತಾರೆ, ನಾನು ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಮೋಸ್ಟ್ಲಿ ಯಾರಿಗೂ ಗಲಾಟೆ ಮಾಡಿಬಿಡ್ತೀನಿ ನಾನು. ಕೃಷ್ಣ ಹೇಳಿದ್ದು ನೀರೆಲ್ಲ ಅಲ್ಲಿ ಬರ್ತಾರೆ ಮಾರಕ್ಕೆ, ಫ್ರೀಯಾಗಿ ಎತ್ಕೊಂಡು ಹೋಗುವಂತ. ಕೃಷ್ಣ ಸ್ವಲ್ಪ ಕಾಫಿ ಕೊಡಪ್ಪ, ಕಾಫಿ ಟೀ ಹೇಳಿಲ್ವಾ? ಕೃಷ್ಣ ಗೊತ್ತಾ? ಕೃಷ್ಣ ಹೇಳಪ್ಪ. ಕೃಷ್ಣನ ವಿಷಯ ಇಲ್ಲ. ಇಲ್ಲಿಗೆ ನೆಕ್ಸ್ಟ್ ಮಿನಿಸ್ಟರ್ ಇಲ್ಲಿಗೆ ನಿಮ್ಗೆಲ್ಲ ಒಳ್ಳೆ ಇಲ್ಲಿಗೆ ಮುಖ್ಯಮಂತ್ರಿ ಅವನೇ. ಇಲ್ಲ, ನಾವೇ ಕರ್ಕೊಂಡು ಬಂದು ಇರಿಸ್ತೀವಿ ಇಲ್ಲಿ. ಡಿಸಬಲ್ ಕೋಚ್ ಅದು, ಹ್ಯಾಂಡಿಕ್ಯಾಪ್ಸ್. ಮುಂದೆ ಹೋಗಿ, ಇದು ಲೇಡೀಸ್. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಹೇಳ್ತೀನಿ ನಿಮ್ಗೆ. ಎಲ್ಲರಿಗೂ ಜ್ಞಾನ ಅಂತೂ ಇಲ್ಲ. ಯಾರಿಗೂ ಅಷ್ಟು ತಿಳುವಳಿಕೆ ನಮ್ಮಷ್ಟು ಕಾನೂನೆಲ್ಲ ತಿಳ್ಕೊಂಡೋಕ್ಕೆ ಆಗೋದಿಲ್ಲ. ಕಾನೂನೆಲ್ಲ ತಿಳ್ಕೊಳ್ಬೇಕಾದ್ರೆ ತುಂಬ ತರಬೇತಿ ಪಡೆದಿರಬೇಕು, ತುಂಬ ಮಾತಾಡೋಕ್ಕೆ ವಾಕ್ಚಾತುರ್ಯ ಇರಬೇಕು. ಅದು ಯಾರಿಂದ ಸಾಧ್ಯ? ಡಾಕ್ಟರ್ B.R. ಅಂಬೇಡ್ಕರ್ ಅವರಿಂದ ಮಾತ್ರ ಸಾಧ್ಯ. ಯಾವಾಗ ನಾವು ಡಾಕ್ಟರ್ B.R. ಅಂಬೇಡ್ಕರ್ ಅವ್ರನ್ನ ನಾವು ತಗೊಳ್ತೀವೋ ನಮ್ಮ ಮನಸ್ಸಿಗೆ, ಅವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ. ಪ್ರತಿಯೊಬ್ಬರು ನನ್ನ ರೀತಿ ಪ್ರಶ್ನೆ ಮಾಡ್ತಾರೆ. ನೋಡಿ, ಈಗ ಇನ್ನೊಂದು ಹೇಳ್ತೀನಿ ನಿಮಗೆ, ತೋರಿಸ್ತೀನಿ ನಿಮಗೆ. ಜೀವನದಲ್ಲಿ ನೀವು ಪ್ರಶ್ನೆನೇ ಮಾಡೋದಿಲ್ಲ. ನಾನು ತುಂಬ ಪ್ರಶ್ನೆ ಮಾಡ್ತಾರೆ ರೈಲ್ವೆ ಸ್ಟೇಷನ್ಗಳಲ್ಲಿ. ತೋರಿಸ್ತೀನಿ ನಿಮಗೆ. ಇದು ಎಲ್ಲ ನಮ್ಮ ಭಾರತ ದೇಶದಲ್ಲಿ ಒಂದು 99% ಇದೇ ರೀತಿ ಎಲ್ಲರಿಗೂ ಟೀ ಕೊಡ್ತಾರೆ. ಇದೇ ರೀತಿನೇ ಕೊಡೋದು. ನೋಡ್ಕೊಳ್ಳಿ, ಮತ್ತೆ ತೋರಿಸ್ತೀನಿ.
ನೀವೆಲ್ಲರೂ ಕುಡ್ದಿರ್ತೀರ, ರೈಲ್ವೇದಲ್ಲಿ ಬರೋರು ಪ್ರತಿಯೊಬ್ಬರು ಕುಡ್ದಿರ್ತೀರ. ಇದ್ರ ಬಗ್ಗೆ ಒಂದು ನಾನು ಹೇಳ್ತೀನಿ, ನಾನು ವಿಡಿಯೋ ಕೂಡ ಮಾಡಿದ್ದೆ ಇದ್ರ ಬಗ್ಗೆ. IRTC ಗ್ಲಾಸ್ 180 ml, ಎಷ್ಟು 180 ml ಟೀ 10 ರೂಪಾಯಿ. 180 mlಗೆ ಟೀಗೆ 10 ರೂಪಾಯಿ ತಗೊಂಡು. ಅಷ್ಟೊಂದು ರೈಲ್ವೆ ರೂಲ್ಸು ತುಂಬ ಚೆನ್ನಾಗಿದೆ. ಆದರೆ ಜನ ನನ್ನ ರೀತಿ ಪ್ರಶ್ನೆ ಮಾಡೋದಿಲ್ಲ. ಈ ಚಿಕ್ಕ ಗ್ಲಾಸ್ಗೆ 10 ರೂಪಾಯಿ ಕೊಡ್ತಾರೆ. ಇದನ್ನು ಪ್ರಶ್ನೆ ಮಾಡೋದು ಯಾರಿದ್ದಾರೆ? ಪ್ರಶ್ನೆ ಮಾಡೋದು ಯಾರಿದ್ದಾರೆ? ಯಾರೂ ಇಲ್ಲ. ಇದು ಕಾನೂನು ಕೂಡ ಯಾರಿಗೂ ಅರಿವಿಲ್ಲ. ಓದಿರೋರಿಗೆ ನೋಡಿ, ನೀವು ರೈಲಲ್ಲಿ ಹೋಗಿ AC ಗೆ ಹೋಗಿ, ಇಲ್ಲಿ AC ಗಳಿಲ್ಲ, 3 AC, ಫಸ್ಟ್ AC ಇದೆಲ್ಲ ಇದೆ. AC ಯಲ್ಲಿರೋರೆಲ್ಲ ತಿಳಿದಿರೋರೆ, ಗೊತ್ತಾ ನಿಮಗೆ? ಆದಷ್ಟು ತಿಳ್ಕೊಂಡಿರ್ತಾರೆ, ಜನರಲ್ಲಿಂದ ಎಲ್ಲ ಕಡೆನೂ ತಿಳ್ಕೊಂಡಿರ್ತಾರೆ. ಅವರು ಚಾ ಅಂತ ಟೀ ಮಾರ್ಕೊಂಡು ಬರ್ತಾ ಇರ್ತಾರೆ. ಒಂದು ಟೀ ಕೊಡಪ್ಪ ಅಂದಷ್ಟು ಈ ಗ್ಲಾಸಲ್ಲಿ ಎತ್ಕೊಡ್ತಾನೆ. ಆವಾಗ ಯಾಕೋ ಈ ಗ್ಲಾಸಲ್ಲಿ ಕೊಡ್ತೀಯ? IRTC ಗ್ಲಾಸ್ ಎಲ್ಲಿ? ಕೂತ್ಕೊಳ್ಳೋ ಎಲ್ಲಿ ನಿಮ್ಮ ಇವನು ನಿಮ್ಮನೆ ಸಂಬಂಧಪಟ್ಟವ್ರು ಯಾರು ಅಂತ ನೀವು ಹೇಳಿ ನೋಡಿ. ಆ ಟೀ ಬಿಟ್ಬಿಟ್ಟು ಓಡಾಗ್ಬಿಡ್ತಾನೆ ಅವನು. ನನ್ನ ಹತ್ರ ಎಷ್ಟೋ ಟೀ ಕೆಟ್ಲೆ ಎಲ್ಲ ಬಿಟ್ಬಿಟ್ಟು ಓಡಾಗ್ಬಿಡ್ತಾರೆ. ಆಮೇಲೆ ಊಟ ಹೆಂಗಿರುತ್ತೆ ಗೊತ್ತಾ? ರೈಲ್ವೆ ಸೆಂಟ್ರಲ್ ಗೌರ್ಮೆಂಟ್ ಊಟ ತುಂಬ ಅದ್ಭುತ ಕೊಡಬೇಕು ಅಂತಿದೆ. ಅದೇ ಊಟ ಕೂಡ ತುಂಬ ಚೆನ್ನಾಗಿರಬೇಕು. ಆದರೆ ಇಲ್ಲ, ಗೊತ್ತಾಗ್ತಾರಾ? ಆ ರೀತಿ ಪ್ರಶ್ನೆ ಮಾಡಬೇಕು. ನಾವು ಪ್ರಶ್ನೆ ಮಾಡೋದಿಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬರು ಅರ್ಥಕೊಂಡಿರ್ಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ಯಾರು ನೀವು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಅರ್ಥಿದ್ದೀರಿ, ಅವತ್ತು ನಾವು ಉದ್ಧಾರ ಆಗ್ತೀವಿ. ಧನ್ಯವಾದ.